ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಬೆಂಗಳೂರು ಮುಂಬೈ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರಕ್ಕೆ ಸಚಿವ ಅಶ್ವಿನಿ ವೈಷ್ಣವ್ ಅಸ್ತು ಶೀಘ್ರದಲ್ಲೇ ಸಂಚಾರ. ಬೆಂಗಳೂರು ಮತ್ತು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರಕ್ಕೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಇದೀಗ ಮಂಜೂರಾತಿ ನೀಡಿದ್ದಾರೆ. ಕೆಎಸ್ಆರ್ ಬೆಂಗಳೂರು ಹಾಗೂ ಛತ್ರಪತಿ ಶಿವಾಜಿ ಟರ್ಮಿನಲ್ ನಡುವೆ ರೈಲು ಸಂಚರಿಸಲಿದೆ. ಪ್ರಸ್ತುತ ಇರುವ ಉದ್ಯಾನ್ ಎಕ್ಸ್‌ಪ್ರೆಸ್ಗಿಂತ ವೇಗವಾಗಿ, ಅಂದರೆ ಸುಮಾರು 16 ಗಂಟೆಗಳಲ್ಲಿ ಗುರಿ ತಲುಪುವಂತೆ ವೇಳಾಪಟ್ಟಿ ರೂಪಿಸಲು ತಜ್ಞರು ಸಲಹೆ ನೀಡಿದ್ದಾರೆ. ರೈಲಿನ ಮಾರ್ಗ, ದರ ಮತ್ತು ಅಧಿಕೃತ ವೇಳಾಪಟ್ಟಿ ಇನ್ನಷ್ಟೇ ಪ್ರಕಟವಾಗಬೇಕಿದೆ. ಉದ್ಯಾನ ನಗರಿ ಬೆಂಗಳೂರು ಹಾಗೂ ವಾಣಿಜ್ಯ ನಗರಿ ಮುಂಬೈ ನಡುವಿನ ವಂದೇ ಭಾರತ್ ಸ್ಲೀಪರ್ ರೈಲು ಸಂಚಾರಕ್ಕೆ ಒಪ್ಪಿಗೆ ನೀಡಿರುವುದಾಗಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಎರಡು ಮಹಾನಗರಗಳ ನಡುವೆ ವೇಗದ ರೈಲನ್ನು ಕಾರ್ಯಾಚರಣೆಗೊಳಿಸುವಂತೆ ಸಂಸದ ಪಿಸಿ ಮೋಹನ್ ಸಚಿವರನ್ನು ಒತ್ತಾಯಿಸಿದ್ದರು. ಅದರಂತೆ ವಂದೇ ಭಾರತ್ ಸ್ಲೀಪರ್ ರೈಲು ಓಡಾಟಕ್ಕೆ ಮಂಜೂರಾತಿ ನೀಡಿರುವುದಾಗಿ ಅಶ್ವಿನಿ ವೈಷ್ಣವ್ ಅವರು ಪತ್ರ ಬರೆದು ತಿಳಿಸಿದ್ದಾರೆ. ಕೆಎಸ್ಆರ್ ಬೆಂಗಳೂರು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ ನಡುವೆ ಈ ರೈಲು ಸಂಚರಿಸಲಿದೆ. ಸದ್ಯ ಎಂದಿನಿಂದ ಈ ರೈಲು ಸಂಚರಿಸಲಿದೆ ಎಂಬ ಮಾಹಿತಿ ಇಲ್ಲ. ಜತೆಗೆ ವೇಳಾಪಟ್ಟಿ ಹೇಗಿರಲಿದೆ, ಪ್ರಯಾಣ ದರವೆಷ್ಟು ಎಂಬ ವಿವರಗಳು ರೈಲ್ವೆ ಮಂಡಳಿಯಿಂದ ಇನ್ನಷ್ಟೇ ಪ್ರಕಟವಾಗಬೇಕಿದೆ. ಮುಂಬೈ ಬೆಂಗಳೂರು ನಡುವೆ ಸೂಪರ್ಫಾಸ್ಟ್ ರೈಲನ್ನು ಕಾರ್ಯಾಚರಣೆಗೊಳಿಸುವಂತೆ ಪ್ರಯಾಣಿಕರು ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದ್ದರು. ಕಳೆದ 2025ರ ಡಿಸೆಂಬರ್ನಲ್ಲಿ ರೈಲ್ವೆ ಮಂಡಳಿಯು ಎರಡು ಮಹಾನಗರಗಳ ನಡುವೆ ವಾರಕ್ಕೆರಡು ಬಾರಿ ಸಂಚರಿಸುವಂತಹ ಹೊಸ ರೈಲನ್ನು ಘೋಷಿಸಿತ್ತು. ಆದರೆ ಈ ರೈಲು ಪ್ರಸ್ತುತ ಅಸ್ತಿತ್ವದಲ್ಲಿರುವ ಉದ್ಯಾನ್ ಎಕ್ಸ್‌ಪ್ರೆಸ್ ರೈಲಿನ ಮಾದರಿಯಲ್ಲೇ 24 ಗಂಟೆಗಳ ಪ್ರಯಾಣದ ಅವ ಹೊಂದಿತ್ತು. ಹೀಗಾಗಿ ಈ ರೈಲು ಸಂಚಾರಕ್ಕೆ ಸಾರಿಗೆ ತಜ್ಞರು ವಿರೋಧಿಸಿದ್ದರು. ಹುಬ್ಬಳ್ಳಿ ಕಲಬುರಗಿ ಮಾರ್ಗ ಘೋಷಣೆಯಾಗಿರುವ ವಂದೇ ಭಾರತ್ ಸ್ಲೀಪರ್ ರೈಲನ್ನು ದಾವಣಗೆರೆ ಹುಬ್ಬಳ್ಳಿ ಬೆಳಗಾವಿ ಮಾರ್ಗವಾಗಿ ಸಂಚರಿಸಬೇಕೇ ಅಥವಾ ಗುಂತಕಲ್ ಕಲಬುರಗಿ ಮಾರ್ಗವಾಗಿ ಓಡಿಸಬೇಕೇ ಎಂಬುದು ಇನ್ನೂ ತೀರ್ಮಾನವಾಗಿಲ್ಲ. ಎರಡೂ ಕಡೆಗಳ ಜನತೆ ತಮ್ಮ ನಗರಗಳ ಮೂಲಕ ಈ ರೈಲನ್ನು ಸಂಚರಿಸುವಂತೆ ಒತ್ತಾಯಿಸಿದ್ದಾರೆ. ಬೆಂಗಳೂರು ಮುಂಬೈ ನಡುವೆ ವಂದೇ ಭಾರತ್ ಸ್ಲೀಪರ್ ರೈಲಿಗೆ ಅಶ್ವಿನಿ ವೈಷ್ಣವ್ ಮಂಜೂರಾತಿ. ಕೆಎಸ್ಆರ್ ಬೆಂಗಳೂರು ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ ನಡುವೆ ಸಂಚಾರ. ರೈಲು ಸಂಚಾರದ ವೇಳಾಪಟ್ಟಿ, ಪ್ರಯಾಣ ದರ ಮತ್ತಿತರ ವಿವರ ಶೀಘ್ರ ಪ್ರಕಟ ಸಾಧ್ಯತೆ. 16 ಗಂಟೆ ಮೀರದಿರಲಿ. ವಂದೇ ಭಾರತ್ ಸ್ಲೀಪರ್ ರೈಲು ಘೋಷಿಸಿರುವುದು ಸ್ವಾಗತಾರ್ಹ. ಆದರೆ ಪ್ರಯಾಣದ ಸಮಯ 16 ಗಂಟೆಗಳನ್ನು ಮೀರಬಾರದು ಎಂದು ರೈಲ್ವೆ ಸಾರಿಗೆ ತಜ್ಞ ಕೆಎನ್ ಕೃಷ್ಣ ಪ್ರಸಾದ್ ಒತ್ತಾಯಿಸಿದ್ದಾರೆ. ಐಟಿ ರಾಜಧಾನಿ ಮತ್ತು ವಾಣಿಜ್ಯ ರಾಜಧಾನಿ ನಡುವಿನ ದೈನಂದಿನ ರೈಲು ಸಂಜೆ 5 ಗಂಟೆಗೆ ಮುಂಬೈನಿಂದ ಹೊರಟು ರಾತ್ರಿ 8ಕ್ಕೆ ಪುಣೆ ಮತ್ತು ಬೆಳಗ್ಗೆ 9 ಗಂಟೆಗೆ ಬೆಂಗಳೂರು ತಲುಪುವಂತೆ ಹಾಗೂ ಹಿಂದಿರುಗುವಾಗ ಸಂಜೆ 5 ಗಂಟೆಗೆ ಬೆಂಗಳೂರಿನಿಂದ ಹೊರಟು ಬೆಳಗ್ಗೆ 6ಕ್ಕೆ ಪುಣೆ, ಬೆಳಗ್ಗೆ 9ಕ್ಕೆ ಮುಂಬೈ ತಲುಪುವಂತೆ ವೇಳಾಪಟ್ಟಿ ರೂಪಿಸುವಂತೆ ಪ್ರಯಾಣಿಕರು ಕೋರಿದ್ದಾರೆ. ಪ್ರಸ್ತುತ 2 ದಶಕದಿಂದ ಉದ್ಯಾನ್ ಎಕ್ಸ್‌ಪ್ರೆಸ್ ಮಾತ್ರ ಎರಡು ನಗರಗಳನ್ನು ಸಂಪರ್ಕಿಸುವ ಏಕೈಕ ನೇರ ದೈನಂದಿನ ರೈಲು ಎನಿಸಿಕೊಂಡಿದೆ. ಇದು 33 ನಿಲ್ದಾಣಗಳ ಮೂಲಕ ಹಾದು ಹೋಗಲಿದ್ದು 1153 ಕಿಲೋಮೀಟರ್ ದೂರ ಕ್ರಮಿಸಲು ಸುಮಾರು 23 ಗಂಟೆ ತೆಗೆದುಕೊಳ್ಳುತ್ತಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.